ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MN ಕೋಚಿಂಗ್ ಸೆಂಟರ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ 10th ಸ್ಟ್ಯಾಂಡರ್ಡ್ ಈ ಸೋಷಲ್ ಇನ್ ಹಿಸ್ಟ್ರಿಯ ಫಸ್ಟ್ ಚಾಪ್ಟರ್ ಆದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾನ ಪಾರ್ಟ್ 3 ಎಕ್ಸ್ಪ್ಲನೇಷನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಕಾರ್ನೆಟಿಕ್ ವಾರ್, ಸೆಕೆಂಡ್ ಕಾರ್ನೆಟಿಕ್ ವಾರ್ ಮತ್ತು ಇಂಗ್ಲೀಷ್ ಮತ್ತು ಫ್ರೆಂಚ್ ಬಗ್ಗೆ ಹೇಳಿದ್ದೆ. ಸೊ ಈಗ ಲಾಸ್ಟ್ ಕಾರ್ನೆಟಿಕ್ ವಾರ್, ಥರ್ಡ್ ಕಾರ್ನೆಟಿಕ್ ವಾರ್ ಹೇಳ್ತೀನಿ. ಅದರ ನಂತರ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋಣ. ಸೊ ನೆಕ್ಸ್ಟು ಥರ್ಡ್ ಕಾರ್ನೆಟಿಕ್ ವಾರ್. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೇನು ಅಷ್ಟೊಂದಿಲ್ಲ. 756, 763. ಸೊ ಇಲ್ಲಿ ಸೆಕೆಂಡ್ ಕಾರ್ನೆಟಿಕ್ ವಾರ್ ನಿಮ್ಗೆ ಕೇಳ್ಬೋದು, ಇದನ್ನು ಓದ್ಕೊಳ್ಳಿ. ಸೊ ನಿಮ್ಮ ಕ್ವೆಶನ್ ಆ್ಯಂಡ್ ಆನ್ಸರ್ಸಲ್ಲೂ ಇದೆ ಇದು. ಸೊ ಇದನ್ನು ಓದ್ಕೊಳ್ಳಿ. ನಂತರ ಸೊ ಫ್ರೆಂಚಲ್ಲಿ ಏನು ಮಾಡ್ತಾನೆ ಕೌಂಟಿ ಲ್ಯಾಲಿ ಅನ್ನೋನು, ಲ್ಯಾಲಿ ಆಫ್ ಫ್ರೆಂಚ್ ಏನು ಮಾಡ್ತಾನೆ ಅಂದರೆ ಅವನು ಅಟೆಂಪ್ಟೆಡ್ ಟು ಅಟ್ಯಾಕ್ ವ್ಯಾಂಡಿ ವ್ಯಾಶಲ್ಲಿ ಅಟ್ಯಾಕ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾನೆ. ವ್ಯಾಂಡಿ ವ್ಯಾಶ್ ಅನ್ನುವ ಜಾಗಕ್ಕೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ 1760. ಸೊ ಈ ವಾರಲ್ಲಿ ಇನ್ ದಿಸ್ ಬ್ಯಾಟಲ್ ಏನಾಗುತ್ತಂದರೆ, ಬ್ಯಾಟಲ್ ಸರ್ ಐರೆ ಕೂಟ್ ಆಫ್ ಇಂಗ್ಲೀಷ್. ಸೊ ಇಂಗ್ಲೀಷಿನ ಸರ್ ಐರೆ ಕೂಟ್ ಆಫ್ ಇಂಗ್ಲೀಷ್ ಆರ್ಮಿ ಅವನ್ನ ಡಿಫೀಟ್ ಮಾಡ್ತಾರೆ. ಇಂಗ್ಲೀಷ್ ಆರ್ಮಿ ಡಿಫೀಟೆಡ್ ಕೌಂಟಿ ಲ್ಯಾಲಿ ವೆರಿ ಬ್ಯಾಡ್ಲಿ. ಕೌಂಟಿ ಲ್ಯಾಲಿನ ತುಂಬ ಕೆಟ್ಟದಾಗಿ ಡಿಫೀಟ್ ಮಾಡ್ತಾರೆ, ವೆರಿ ಬ್ಯಾಡ್ಲಿ. ಸೊ ನಂತರ ಏನು ಮಾಡ್ತಾನೆ ಅಂದರೆ ಅವ್ನು ಕೌಂಟಿ ಲ್ಯಾಲಿ ಎಸ್ಕೇಪ್ ಆಗ್ತಾನೆ ಅಲ್ಲಿಂದ. ಎಸ್ಕೇಪ್ಡ್ ಆ್ಯಂಡ್ ಹಿಟ್ ಇನ್ ಪೋರ್ಚುಗಿ. ಸೊ ಹಿಟ್ ಇನ್ ಪೋರ್ಚುಗಿಯಲ್ಲಿ ಅವನು ಬಚ್ಚಿಕೊಂತಾನೆ. ಪಾಂಡಿಚೇರಿಯಲ್ಲಿ ಅವನು ಬಚ್ಚಿಕೊಂತಾನೆ. ಆಮೇಲೆ ನಂತರ ಏನು ಮಾಡ್ತಾರೆ ಅಂದರೆ ಐರೆ ಕೂಟ್ ಇರ್ತಾನಲ್ಲ, ಫೈನಲಿ ಅವ್ನು ಏನು ಮಾಡ್ತಾನೆ ಅಂದರೆ ಐರೆ ಕೂಟ್ ಅಟ್ಯಾಕ್ಡ್ ಪೋರ್ಚುಗಿ. ಸೊ ಅವನು ಅಲ್ಲಿ ಬಚ್ಚಿಕೊಂಡಿರ್ತಾನಲ್ಲ, ಅದಕ್ಕೆ ಐರೆ ಕೂಟ್ ಏನು ಮಾಡ್ತಾನೆ ಅಂದರೆ ಪಾಂಡಿಚೇರಿಗೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ್ಯಂಡ್ ಲ್ಯಾಲಿ ಅವ್ನು ಸರೆಂಡರ್ ಆಗ್ತಾನೆ. ಆಯಿತು, ನಾನು ಸರೆಂಡರ್ ಆಗ್ತೀನಿ ಅಂತ ಸರೆಂಡರ್ಗೆ ಅನ್ಕಂಡೀಷ್ನಲಿ, ಏನು ಬೇರೆ ಯಾವುದು ಅನ್ಕಂಡೀಷ್ನಲಿ ಅಂದರೆ ಅವನ ಹತ್ರ ಬೇರೆ ಯಾವ ಆಪ್ಷನ್ ಇಲ್ದಿರ ಸರೆಂಡರ್ ಆಗ್ತಾನೆ ಅನ್ಕಂಡೀಷ್ನಲಿ ಇನ್ 1761. ಸೊ ಫ್ರೆಂಚ್ ಏನು ಮಾಡ್ತಾರೆ ಅಂದರೆ, ಫ್ರೆಂಚ್ ಲಾಸ್ಟ್ ಎಲ್ಲ ಬೇಸ್ಗಳನ್ನ ಲಾಸ್ಟ್ ಮಾಡ್ತಾರೆ. ಫ್ರೆಂಚ್ ಲಾಸ್ಟ್ ಆಲ್ ದೀಸ್ ಬೇಸಸ್ ಅಂದರೆ ಇವರು ಅಕ್ವೈರ್ ಮಾಡಿರ್ತಾರಲ್ಲ ಬೇಸಸ್ ಇನ್ ಇಂಡಿಯಾ ಡ್ಯೂ ಟು ಕಾರ್ನೆಟಿಕ್ ವಾರ್. ಸೊ ಫ್ರೆಂಚ್ ಎಲ್ಲ ಲಾಸ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪಾಂಡಿಚೇರಿ ಲಾಸ್ಟ್ ಆಯಿತು. ನಂತರ ಇಲ್ಲಿ ಡ್ಯೂಪ್ಲೆಸಿ ಹೋದ. ನೆಕ್ಸ್ಟ್ ಅವನು ಪಾಂಡಿಚೇರಿ ಮಾಡ್ಕೊಂಡು ಚಾಂದಾ ಸಾಹೇಬಿಂದಿದ್ದ ಜಾಗ, ಕಾರ್ನೆಟಿಕ್ ಜಾಗವನ್ನು ಅಕ್ವೈರ್ ಮಾಡ್ಕೊತಾರೆ. ನೆಕ್ಸ್ಟು ಇಲ್ಲಿ ಫಸ್ಟ್ ಕಾರ್ನೆಟಿಕ್ ವಾರಲ್ಲಿ ಅವರು ಮದ್ರಾಸ್ನ ಅಟ್ಯಾಕ್ ಮಾಡ್ತಾರೆ. ಸೊ ಎಲ್ಲ ಲಾಸ್ಟ್ ಆಗ್ತಾರೆ. ಮದ್ರಾಸ್ ಅವ್ರ ಕೈಲಿ ಹೋಗ್ಬಿಡ್ತೀವಿ ಬ್ರಿಟಿಷಲ್ಲಿ. ಸೊ ಲಾಸ್ಟಲ್ಲಿ ಏನಂದರೆ ಅವರು ಲಾಸ್ಟಲ್ಲಿ ಇಲ್ಲೂ ಒಂದು ಒಪ್ಪಂದ ಮಾಡ್ಕೊತಾರೆ, ಟ್ರೀಟಿ ಆಫ್ ಪ್ಯಾರಿಸ್ ಮಾಡ್ಕೊತಾರೆ. ಇದರಲ್ಲೂ ಲಾಸ್ಟ್ ಕಾರ್ನೆಟಿಕ್ ವಾರಲ್ಲೂ ಟ್ರೀಟಿ ಆಫ್ ಪ್ಯಾರಿಸ್ ಇನ್ 1763. ಸೊ ಟ್ರೀಟಿ ಆಫ್ ಪ್ಯಾರಿಸ್ ಮಾಡ್ಕೊತಾರೆ. ಸೊ ಇದರಿಂದ ಪಾಂಡಿಚೇರಿನ ಅವ್ರು ವಾಪಸ್ ಕೊಟ್ಬಿಡ್ತಾರೆ ಬ್ರಿಟಿಷ್ನವರು. ಪಾಂಡಿಚೇರಿ ವಾಸ್ ರಿಟರ್ನ್ ಟು ಫ್ರೆಂಚ್. ಸೊ ಫ್ರೆಂಚ್ ಪಾಂಡಿಚೇರಿನ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ಥರ್ಡ್ ಕಾರ್ನೆಟಿಕ್ ವಾರ್ ಮತ್ತು 3 ಕಾರ್ನೆಟಿಕ್ ವಾರ್ ಬಗ್ಗೆ. ಸೊ ಫ್ರೆಂಚಲ್ಲೆಲ್ಲ ಕಳ್ಕೊತಾರೆ, ಮದ್ರಾಸ್ ಕಳ್ಕೊತಾರೆ, ಪಾಂಡಿಚೇರಿ ಕಳ್ಕೊತಾರೆ, ಕಾರ್ನೆಟಿಕ್ ಕಳ್ಕೊತಾರೆ. ಆದರೆ ಪಾಂಡಿಚೇರಿ ಮಾತ್ರ ಅವ್ರು ಲಾಸ್ಟಲ್ಲಿ ಟ್ರೀಟಿ ಆಫ್ ಪ್ಯಾರಿಸಿಂದ ವಾಪಸ್ ಬರುತ್ತೆ. ಸೊ ಇವೆಲ್ಲ ಟ್ರೀಟಿಗಳನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಇದನ್ನು ಕೇಳೋ ಚಾನ್ಸ್ ಇದೆ, ಸೆಕೆಂಡ್ ಕಾರ್ನೆಟಿಕ್ ವಾರು. ಸೊ ಇದನ್ನು ಒಂದು ಸ್ವಲ್ಪ ಓದ್ಕೊಳ್ಳಿ. ಮತ್ತು ಒಂದು ಸರ್ತಿ ಹಿಂಗೆ ತೋರಿಸ್ಬಿಡ್ತೀನಿ, ಒಂದು ನಿಮಿಷ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಯಾವ ಟಾಪಿಕ್ ಅಂದರೆ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಈಗ ಫ್ರೆಂಚ್ ಎಲ್ಲ ವಾರ್ಗಳನ್ನ ಸೋತರು.
ಮತ್ತು ಪ್ಲೇಸಸ್ಗಳನ್ನ ಕಳ್ಕೊಂಡ್ರಲ್ಲ. ಈಗ ನಂತರ ಬ್ರಿಟಿಷ್ ರೂಲ್ ಹೇಗಿರುತ್ತೆ ಇಂಡಿಯಾದಲ್ಲಿ ಅಂದರೆ, ಸೊ ಬ್ರಿಟಿಷ್ ಗೇನ್ಡ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಸೌತ್. ಸೊ ಆ ಕರ್ನಾಟಕ ವಾರಿಂದ ಅವರು ಸೌತಲ್ಲಿ ಪೊಲಿಟಿಕಲ್ ಪವರ್ನ, ಸೌತ್ ಇಂಡಿಯಾದಲ್ಲಿ ಪೊಲಿಟಿಕಲ್ ಪವರ್ನ ತುಂಬ ಸ್ಟ್ರಾಂಗಾಗಿ ಅವರಿಗೆ ಗ್ರೋತ್ ಆಗಿರುತ್ತೆ. ಬಟ್ ಅವರಿಗೆ ದೇ ವಾಂಟ್ ಟು ಗೇನ್ ಕಂಟ್ರೋಲ್ ಆನ್ ಬೆಂಗಾಲ್ ಪ್ರಾವಿನ್ಸ್, ಕಂಟ್ರೋಲ್ ಆನ್ ರಿಚ್ ಬೆಂಗಾಲ್ ಪ್ರಾವಿನ್ಸ್. ಸೊ ಬೆಂಗಾಲಲ್ಲಿ ತುಂಬ ರಿಚ್ ಆಗಿರುತ್ತೆ ಅವಾಗ. ಸೊ ಅಲ್ಲಿ ಕಂಟ್ರೋಲ್ ಗೇನ್ ಮಾಡಬೇಕು ಅಂತ ಅವ್ರ ಪ್ಲ್ಯಾನ್ ಇರುತ್ತೆ. ಇನ್ನು 18th ಸೆಂಚುರಿಯಲ್ಲಿ ಅವ್ರು ಪ್ಲ್ಯಾನ್ ಆಗಿರ್ತಾರೆ ಕಾರ್ನೆಟಿಕ್ ವಾರ್ ಮುಗಿದ ನಂತರ. ಅವರು ಪ್ಲ್ಯಾನ್ ಮಾಡ್ತಾರೆ. ನಂತರ ಏನಂದರೆ, ಸೊ ಅವರು ಟ್ರೇಡ್ ಮಾಡ್ತಾ ಇರ್ತಾರೆ. ದೇವೇರ್ ಟ್ರೇಡಿಂಗ್. ನಂತರ ಸೊ ಅವರು ಪ್ರಾಫಿಟ್ಸ್ಗಳನ್ನ ಮಾಡ್ಕೊಳ್ತಾರೆ ಆ ಪ್ರಾವಿನ್ಸಸ್ಗಳಿಂದ. ದೇ ವೇರ್ ಮೇಕಿಂಗ್ ಪ್ರಾಫಿಟ್ಸ್ ಫ್ರಮ್ ದಟ್ ಪ್ರಾವಿನ್ಸಸ್ ಕಡೆಯಿಂದ ಅವರು ಪ್ರಾಫಿಟ್ನ ಮಾಡ್ಕೊತಾ ಇರ್ತಾರೆ. ಸೊ ದಸ್ತಕ್ ಅನ್ನೋದನ್ನು ಒಂದು ಬಿಟ್ಟಿರ್ತಾರೆ. ಸೊ ದಸ್ತಕ್ ಅದೊಂದು ಲೈಸೆನ್ಸ್ ಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕ್ಕೆ, ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸಸ್. ಆ್ಯಂಡ್ ಟ್ಯಾಕ್ಸಸ್ ಕೊಡೋಂಗಿಲ್ಲ ಅವರು. ದಸ್ತಕ್ ಇದ್ದರೆ ಅವರು ಟ್ಯಾಕ್ಸಸ್ ಕೊಡೋಂಗಿಲ್ಲ ಕಂಪ್ನಿ ಅವರು ಇದಕ್ಕೆ. ಸೊ ದಸ್ತಕ್ ವಾಸ್ ಗಿವನ್ ಬೈ ಮುಘಲ್ ರೂಲರ್. ಸೊ ಮುಘಲ್ ರೂಲರ್ ಆದ ಫರೂಕ್ ಸಿಯಾರ್ ವಾಸ್ ದ ಮೇನ್ ರೀಸನ್ನು ಅವರು ಗ್ರೋ ಮಾಡೋಕ್ಕೆ. ಮೇನ್ ರೀಸನ್ ಫಾರ್ ಗ್ರೋತ್ ಇನ್ ಇಂಡಿಯಾ. ಸೊ ಅವರು ಸೌತ್ ಇಂಡಿಯಾದಲ್ಲಿ ಗ್ರೋ ಆಗಿದ್ದರು, ಆದರೆ ಬೆಂಗಾಲ್ ಕಡೆ ಥಿಂಕ್ ಮಾಡ್ತಿದ್ರು. ಆದರೆ ಮೊಘಲ್ ಇವನು ದಸ್ತಕ್ ಅನ್ನೋದನ್ನು ಕೊಟ್ಟನಲ್ಲ, ಅದರಿಂದ ಅವರು ಗ್ರೋ ಮಾಡೋಕ್ಕೆ ಟ್ರೈ ಮಾಡಿದರು. ಸೊ ಬ್ರಿಟಿಷ್ ಏನು ಮಾಡಿದ್ರು ಅಂದರೆ, ದೇ ಮಿಸ್ಯೂಸ್ಡ್ ದಸ್ತಕ್ನ ಮಿಸ್ಯೂಸ್ ಮಾಡಿಕೊಂಡ್ರು ಅವರು. ದಸ್ತಕ್ ಏನು ಓದ್ಕೊಂಡಿದ್ನಲ್ಲ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು. ಇದರಿಂದ ದೇ ಹ್ಯಾಡ್ ಎ ಹ್ಯೂಜ್ ಲಾಸ್ ಟು ದ ಬೆಂಗಾಲ್ ಗೌರ್ಮೆಂಟ್. ಸೊ ಟು ದ ಬೆಂಗಾಲ್ ಗೌರ್ಮೆಂಟು ಹ್ಯೂಜ್ ಲಾಸ್ ಆಯಿತು ಅವರಿಗೆ, ಬೆಂಗಾಲ್ ಗೌರ್ಮೆಂಟವ್ರಿಗೆ. ಬಿಕಾಸ್ ಅವರಿಗೆ ಏನೂ ದುಡ್ಡು ಬರ್ತಿರ್ಲಿಲ್ವಲ್ಲ, ಬ್ರಿಟಿಷ್ನವ್ರು ಏನೇನೋ ದುಡ್ಡು ಇದು ಮಾಡ್ಕೊತಿದ್ರು ಈ ದಸ್ತಕ್ಕಿಂದ. ಸೊ ಅವ್ರು ಹ್ಯೂಜ್ ಲಾಸ್ ಆಗ್ತಾ ಬಂತು. ಸೊ ದಿಸ್ ಲೆಡ್ ಟು ದ ವಾರ್ ಬಿಟ್ವೀನ್ ನವಾಬ್ ಆ್ಯಂಡ್ ದ ಕಂಪ್ನಿ. ಸೊ ಇದರಿಂದ ದ ಟೂ ವಾರ್ಸ್, ಪ್ಲಾಸಿ ಆ್ಯಂಡ್ ಬಕ್ಸರ್ ಸ್ಟಾರ್ಟ್ ಆಯಿತು. ಬಕ್ಸರ್ ವಾರ್ ವಾಸ್ ಸ್ಟಾರ್ಟೆಡ್. ಒಂದು ನಿಮಿಷ ಮೊದಲು ಯಾವ್ದು ನೋಡೋಣ ಅಂದರೆ, ಬ್ಯಾಟಲ್ ಆಫ್ ಪ್ಲಾಸಿ ಕಡೆ ನೋಡೋಣ. ಪ್ಲಾಸಿ 1757 ಇದು ನಡೀತು, ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಅಲ್ಲಿ ವರ್ದಿ ಖಾನ್ ದ ನವಾಬ್ ಆಫ್ ಬೆಂಗಾಲ್. ಸೊ ಅವನು ಬೆಂಗಾಲಿನ ನವಾಬ್ ಆಗಿದ್ದ, ಅವನು ಸತ್ತೋದ. ದ ನವಾಬ್ ಆಫ್ ಬೆಂಗಾಲ್ ಡೈಡ್ ಇನ್ 1756 ಅವನು ಸತ್ತೋದ. ಸೊ ಅವನ ಮೊಮ್ಮಗ ಆದ ಹಿಸ್ ಗ್ರ್ಯಾಂಡ್ ಸನ್ ಸಿರಾಜ್ ಉದ್ ದೌಲಾ ಕೇಮ್ ಟು ದ ಥ್ರೋನ್. ಸೊ ಅವನು ಸಿಂಹಾಸನಕ್ಕೆ ಬರ್ತಾನೆ, ಅವನು ಕಿಂಗ್ ಆಗ್ತಾನೆ.
ಸೊ ಈಗ ದ ಬ್ಯಾಟಲ್ ಟು ಬ್ಯಾಟಲ್ ಆಫ್ ಪ್ಲಾಸಿ, ದ ಬ್ಯಾಟಲ್ took place between ಈ ಸಿರಾಜುದ್ದೌಲಾ ಆ್ಯಂಡ್ ಬ್ರಿಟಿಷ್. ಸೊ ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್ ಮಧ್ಯೆ ಬ್ಯಾಟ್ಲ್ ಆಗುತ್ತೆ ಇನ್ 1757. ಸೊ ನೆಕ್ಸ್ಟ್ ಹೋಗೋದಾದರೆ, ಸೊ ಇದಾದ ನಂತರ ನೆಕ್ಸ್ಟ್ ಟಾಪಿಕ್ ಕಡೆ ನೋಡೋದಾದರೆ ನಾವು, ಸೊ ಈ ಬ್ಯಾಟ್ಲ್ ಆಗೋ ರೀಸನ್ಸ್ ಏನಂದರೆ, ರೀಸನ್ಸ್ ಕೇಳ್ತಾರೆ ಇದನ್ನು ಸ್ವಲ್ಪ ಮಾರ್ಕ್ಸಿಗೆ. ರೀಸನ್ಸ್ ಕಡೆ ಬರೋದಾದರೆ, ಮೊದಲನೇ ರೀಸನ್ ಏನಂದರೆ ಮಿಸ್ಯೂಸ್ ಆಫ್ ದಸ್ತಕ್. ಸೊ ಅವ್ರು ಮಿಸ್ಯೂಸ್ ಮಾಡಿಕೊಂಡ್ರು ದಸ್ತಕ್, ಮಿಸ್ಯೂಸ್ ಆಫ್ ದಸ್ತಕ್. ಸೊ ಮಿಸ್ಯೂಸ್ ಮಾಡ್ಕೊಂಡ್ರಲ್ಲ ದಸ್ತಕ್ಕು, ಹಿಂದಿನ ದಸ್ತಕ್ಕು, ಆದ್ದರಿಂದ ಈ ಅಟ್ಯಾಕಿಗೆ ಮೊದಲನೇ ಬ್ಯಾಟಲ್ ಆಫ್ ಪ್ಲಾಸಿಗೆ ಕಾರಣ ಮೆಂಡಿಂಗ್ ಆಫ್ ಫೋರ್ಟ್ಸ್ ವಿತೌಟ್ ಪರ್ಮಿಷನ್. ಸೊ ಬ್ರಿಟಿಷ್ಗಳನ್ನ ಫೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅವರು ಸಿರಾಜುದ್ದೌಲಾ ಹೇಳಿದ್ದು ಯಾವ ಮಾತು ಕೇಳಲಿಲ್ಲ. ನಂತರ ಲಾಸ್ಟ್ ಬ್ಲ್ಯಾಕ್ ರೂಮ್ ಟ್ರ್ಯಾಜಡಿ. ಸೊ ಅವರು ಒಂದಿಷ್ಟು ಜನ ಸಾಯಿಸ್ತಾ ಇದ್ರು ಅಲ್ಲಿ. ಆದ್ದರಿಂದ ಈ ಮೂರು ಕಾರಣ, ಟ್ರ್ಯಾಜಡಿ. ಸೊ ಈ ಮೂರು ಕಾರಣ, ಈ ಬ್ಯಾಟಲ್ ಆಫ್ ಪ್ಲಾಸಿ ಆಗೋದಕ್ಕೆ ಈ ಮೂರು ಕಾರಣ. ಸೊ ಇದಾದ ನಂತರ ಏನು ಮಾಡೋದಂದರೆ, ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ರಿಚ್ ಲೋಕಲ್ಸ್ ಲೈಕ್, ಸೊ ತುಂಬ ರಿಚ್ ಇರೋದು ಲೋಕಲ್ಸ್ ಇನ್ ಬೆಂಗಾಲಲ್ಲಿ ಮಣಿಕಚಂದ್, ಓಮಿಚಂದ್, ಜಗತ್ ಸೇಠ್ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಇವೆಲ್ಲ ಪ್ಲೇಸಸ್ಗಳಲ್ಲಿ ಅವನು ಅಟ್ಯಾಕ್ ಮಾಡ್ದ. ಅದರ್ ಪ್ಲೇಸಸ್. ಸೊ he was successful in convincing ಮೀರ್ ಜಾಫರ್. ಸೊ ಮೀರ್ ಜಾಫರ್ ಅನ್ನೋ ಒಬ್ಬ ರಾಜನ ಕನ್ವಿನ್ಸ್ ಮಾಡೋಕ್ಕೆ ಯುದ್ಧಕ್ಕೆ ಅವನು ಸಕ್ಸಸ್ಫುಲ್ ಆದ. ಸೊ ದ ಮಿಲಿಟ್ರಿ ಹೆಡ್. ಸೊ ಮೀರ್ ಜಾಫರು ಇವನು ರಾಜ ಅಲ್ಲ, ಇವನು ಮಿಲಿಟ್ರಿ ಹೆಡ್ ಆಫ್ ಸಿರಾಜುದ್ದೌಲಾನ ಮಿಲಿಟ್ರಿ ಹೆಡ್ ಆಗಿದ್ದವನು. ಸಿರಾಜುದ್ದೌಲಾನ ಮಿಲಿಟ್ರಿ ಹೆಡ್ ಅವನು. ಸೊ ಅವನ ಜೊತೆ ಇವರು ಒಪ್ಪಂದ ಮಾಡಿಕೊಂಡ್ರು, ನಿನಗೆ ರಾಜ್ಯ ಕೊಡ್ತೀವಿ ಹಿಂಗೆ ಅಂತ ಒಪ್ಪಂದ ಮಾಡಿಕೊಂಡ್ರು. ಸೊ ಇದು ಸಕ್ಸಸ್ಫುಲ್ ಆಯಿತು. ಸೊ ಟು ಸ್ಟೇ ನ್ಯೂಟ್ರಲ್ ಅಂದರೆ ಅವನು ಅಟ್ಯಾಕ್ ಮಾಡಬಾರ್ದು. ಟು ಸ್ಟೇ ನ್ಯೂಟ್ರಲ್. ಸೊ ಅವನು ಕಿಂಗ್ ಅಟ್ಯಾಕ್ ಮಾಡಿ ಅಂದರೆ ನೀವು ಅಟ್ಯಾಕ್ ಮಾಡಬೇಡ, ನೀನು ಇಲ್ಲಿರುವ ಇವನು. ಸೊ ಅಲ್ಲಿರುವ ಸೈನಿಕರು ಇವನು ಹೇಳೋವರೆಗೂ ಅಟ್ಯಾಕ್ ಮಾಡಲ್ಲ. ಸೊ ಇವನೇನು ಮಾಡ್ತಾನಂದರೆ ಹೇಳಲ್ಲ. ಸೊ ಅದರಿಂದ ಇವ್ರು ಸೋತೋಗ್ಬಿಡ್ತಾರೆ ಯುದ್ಧನ. ಸೊ ಇದಾದಮೇಲೆ ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ಆನ್ ಸಿರಾಜುದ್ದೌಲಾ. ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ಆನ್ ಸಿರಾಜುದ್ದೌಲಾ. So everything happened as planned. So Mir Jafar did not give permission, means Mir Jafar wasn't. Everything happened according to plan. Everything happened according to plan. So Mir Jafar did not give permission to did not set to attack. So then Sirajuddaulah escaped because British may kill him. Escaped, and then he was killed later. So he escaped and last he was killed. So outcome of this war, keep in mind they will ask for 2 marks these reasons and outcome.
So yes, Mir Jafar did not give command to his soldiers to attack. So this was the main reason, because he was the military head. Till when he will not give command, no person will attack. So he did not give command. So Siraj-ud-Dawla lost the battle. So the war brought out immorality. So immorality and lack of unity between Indians, and lack of unity between Indian soldiers and Indian personal kings, between unity between India and the greed of Indian businessmen. So this was the first outcome of the war. We got to know the unity of Indian soldiers and king, and the greed of Indian business and immorality in this war. So after this, Mir Jafar became the Nawab of Bengal. Mir Jafar became Nawab of Bengal. After this, the East India Company got right to trade in Bengal, because Siraj-ud-Dawla, they killed Siraj-ud-Dawla. Now British only the king there, Mir Jafar. So Mir Jafar is friend for British. So the British got power to, the company got right to trade in Bengal region, Bengal province, and lost. Mir Jafar has to pay. So Mir Jafar had to pay. So he had to pay rupees 17 crore or 17 lakh to Siraj-ud-Dawla. He want to give 17 lakh to Siraj-ud-Dawla as war indemnity. So as war indemnity to attack on Fort William. So he attacked, Mir Jafar attacked on Fort William. So it was when that king was Siraj-ud-Dawla. So he had to pay an order of 17 lakh to him, because he attacked without permission. Outcomes. Next, let's see, continue it. So now let's go next. So now Mir Jafar became employee of company. Mir Jafar became an employee of British company. Employment or employee of British. So the British said to Mir Jafar Mir Jafar is not fit as Nawab. They said, and as he was employed, so he had to obey the words of British. So they said Mir Jafar is not fit as Nawab. So they brought his nephew. Mir Qasim. So his nephew Mir Qasim was brought Mir Qasim and made him Nawab. So they made him Nawab. So Mir Qasim became Nawab now. So this is about Battle of Plassey. And let's see next Battle of Buxar. So next Battle of
Buxar. In 1764 it was happened. So let's see, Mir Qasim was an efficient administrator. So Mir Qasim was an efficient administrator. So he was doing his administration nicely. So in the beginning, he remained loyal to company. He remained obedient to company. So he paid 2 lakh pounds to the company and gave away some places. Company and gave some places to British. Gave some places to it. So he gave some places to it. So afterwards he declared himself as an independent king. So afterwards he declared himself as an independent king. Independent king. He saw the misuse of the Pustak. After he saw misuse of Pustak in Battle of Plassey, the British misused the Pustak. He saw no, so he declared that all business are free, no Pustak or nothing should be there. He said the people of his kingdom, after Mir Qasim said to the people of his kingdom there will be free trade. This made a problem to British. So as the Bengal was in the control of British, they again made Mir Jafar as king and removed Mir Qasim as king and removed Mir Qasim. So Mir Qasim tried to war on British. He got support from Indian merchant and artisans. So Mir Qasim gone to an agreement with Mughal ruler Shah Alam II and Nawab of Oudh. So Nawab of Oudh's name also Siraj-ud-Dawla only. So Nawab of Oudh, his name was also Siraj-ud-Dawla. So this made Battle of Buxar in 1764. So Mir Jafar was defeated and run away. Mir Qasim was defeated and run away from the battlefield. And Shah Alam II surrendered himself.
So let's see outcomes of this. So the first outcome was Shah Alam II accorded the Diwani right over British, Diwani right over Bengal to the British. So he said he made a Diwani right rule and he accorded over the British in the Bengal provinces. So second point is Shah Alam II gave away all the rights. So he gave away all the right over Bengal to the British for an income, means the British gave him money for an annual income 26 lakh, annual fees of rupees 26 lakhs, and the Nawab of Oudh had to pay a fine of rupees 50 lakh to wage war against British. 50 lakhs to do war on British. Company or British on the company. So after the Battle of Buxar, the Mir Jafar died. With the death of Mir Jafar, the British, the company paid pension to his son and took the Bengal province. So they wanted to acquire on Bengal province and they did it on Bengal from his son. They took it. So this is about Battle on Plassey and Battle on Buxar, and in this they were trying to plan. In this battle they were trying to acquire on Bengal. So they did it at last. The Battle of Buxar. So ಇಲ್ಲಿ ಔಟ್ಕಮ್ಸ್ ಮುಗಿತು. ನೆಕ್ಸ್ಟು ಲಾಸ್ಟ್ ಟಾಪಿಕ್ ಕಳೆದರೆ ದ ಬ್ಯಾಟಲ್ ಆಫ್ ಬಕ್ಸರ್ ಮೇಡ್ ದ ಬ್ರಿಟಿಷ್ to hold power on. So the British got the power on Bengal, Bihar and Odisha. They acquired Bihar and Odisha. They acquired. So even the Awadh, so here you know the Nawab of Oudh, Sirajuddaulah. So the Nawab of Oudh, the Oudh was also on their control, was in their control. So in 1765, Robert Clive, you know, Robert Clive in Second Carnatic War. In 1765, Robert Clive brought dual government as per this. The British had the right to collect land taxes, whereas the Nawab had power over administration and justice. Power over administration and justice. So in 1765, Robert Clive brought dual government system. So as per this, the British had right to collect the land tax from the people of
So till here you understand, I think so. So this is your end of chapter. So this is important. Battle of Plassey and Battle of Buxar. So these both are important. So Battle of Plassey and Battle of Buxar, reasons and outcomes are important. So read it. So okay friends, bye, see you, take care, and like the video, comment on my video, and if you have any doubt, comment on my video. And okay friends, see you in my next video. Bye friends.